ಸೂರ್ಯನನ್ನು ಮೀರಿದೆ ಮತ್ತು ಯಾರ ದಿವ್ಯದನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ. ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. बोलो देवादिदेव आदिनाथ भगवान की, आचार्य शांति सागर जीवनी महाराज की, संत शिरोमणि आचार्य गुरुदेव विद्यासागर मुनि महाराज की, पूज्य आचार्य आरजीव सागर जी मुनि महाराज की, आचार्य श्री कुलरत्न भूषण मुनि महाराज की. ಎಂದಿನಂತೆ ಇವತ್ತು ಕೂಡ ಪ್ರವಚನದ ವೇಳೆಯಲ್ಲಿ ಎಲ್ಲರೂ ಬಂದಿದ್ರಿ. ಇವತ್ತು ರವಿವಾರ ಇರೋದ್ರಿಂದ ದೊಡ್ಡ ಮಹಾರಾಜರು ವಿಶೇಷ ಪ್ರವಚನ. ನಾವು ಸೀರಿಯಲ್ ನಡೀತೇವೆ. ಸೀರಿಯಲ್ ಮುಗಿಲಿಲ್ಲ. ಏನ್ ಸೀರಿಯಲ್ ನಡೀತಿದೆ? ಧನ್ಯಕುಮಾರ್ ಚರಿತ್ರೆ. ಭಗವಂತರ ಭಕ್ತಿ, ಭಗವಂತರ ಗುಣಗಾನ, ಅವ್ರ ಮೇಲೆ ಶ್ರದ್ಧಾ ಇಟ್ಟು ದೇವಗುರು ಶಾಸ್ತ್ರದ ಸೇವೆ ಮಾಡೋದ್ರಿಂದ ಮುಂದಿನ ಜನ್ಮದಲ್ಲಿ ಸಂಸಾರಿಕ ಸುಖವನ್ನು ಅನುಭವಿಸೋದಲ್ಲದೆ ಮೋಕ್ಷ ಸುಖವು ಕೂಡ ಸಿಗ್ತದೆ. ಮೋಕ್ಷ ಲಕ್ಷ್ಮಿಯನ್ನ ಪಡ್ಕೋಬೇಕು ಅಂತಂದ್ರೆ ದೇವಶಾಸ್ತ್ರ ಗುರುಗಳ ಭಕ್ತಿ ಮಾಡಬೇಕು. ಧನ್ಯಕುಮಾರನ ಚರಿತ್ರೆಯನ್ನ ಕೇಳ್ತಾ ಇದ್ರಿ. ಧನ್ಯಕುಮಾರ್ ಹಿಂದಿನ ಜನ್ಮದಲ್ಲಿ ಗುರು ಭಕ್ತಿ, ಗುರುಗಳಿಗೆ ಆಹಾರ ಕೊಡುವಂತ ಭಾವನೆ ಮಾಡೋದ್ರಿಂದ ಈ ಜನ್ಮದಲ್ಲಿ ಎಲ್ಲಿ ಹೋದ್ರೂ ಕೂಡ ಬಂಗಾರ, ಬೆಳ್ಳಿ, ರತ್ನ ಸಂಪತ್ತಿಯನ್ನ ಪಡ್ಕೊಂತ ಈಗ ಒಂದು ಅರಮನೆಯಲ್ಲಿದ್ದಾರೆ. ಅರಮನೆ ಇದ್ದಾನೆ? ಇಲ್ಲ. ಎಲ್ಲಿ ಹೋಗಿದ್ದಾನೆ? ಯಾತ್ರೆ ಮಾಡ್ತೇನೆ, ತಿರುಗಾಡಕ್ ಹೋಗಿಲ್ಲ. ಯಾತ್ರೆ ಮಾಡ್ತೇನೆ. ಭದ್ರಗಿರಿ ಹೋಗಿ ವಾಪಸ್ ಬರ್ತಾನೆ. ಈಗ ಯಾತ್ರೆ ಮಾಡ್ತಾ ಇದ್ದಾರೆ. ಯಾತ್ರೆ ಮಾಡ್ತಾ 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 ಮಗಧ ದೇಶದ ಬೌಂಡ್ರಿಯಲ್ಲಿ ಹೋಗಿ ಒಬ್ಬ ಸೇಠ್ ಸಾಹುಕಾರನ ಉದ್ಯಾನವನದಲ್ಲಿ ಹೋಗ್ತಾನೆ. ಉದ್ಯಾನವನ ಒಣಗಿ ಹೋಗಿತ್ತು. ನೀರಿಲ್ಲದೆ ಅಲ್ಲ, ಆ ಸೇಠ್ ಸಾಹುಕಾರನ ಪುಣ್ಯ ಇಲ್ಲದೆ ಒಣಗಿ ಹೋಗಿತ್ತು. ಆ ಒಣಗೋದ ವನದ ಬಗ್ಗೆ ಒಬ್ಬರ ಮುನಿಗಳಿಗೆ ಕೇಳಿದ್ರು. ಆ ಸೇಠ್ ಸಾಹುಕಾರ ಕೇಳಿದ್ದ, ಈ ವನ ಯಾಕೆ ಒಣಗಿ ಹೋಗಿದೆ ಮಹಾರಾಜರೇ? ಈ ವನ ಚಿಗುರುವಂತ ಏನಾದ್ರೂ ನನ್ನ ಪುಣ್ಯ ಇದೆಯೇ ಇಲ್ಲೋ ಅಂತ ಕೇಳಿದಾಗ ಮುನಿ ಮಹಾರಾಜರು ಹೇಳಿದ್ರು, ಈ ವನದಲ್ಲಿ ಒಬ್ಬ ಪುಣ್ಯಾತ್ಮ ಜೀವ ಬರೋವಿದ್ದಾನೆ. ಈ ವನದಲ್ಲಿ ಒಬ್ಬ ಭವ್ಯ ಜೀವ ಬರೋವಿದ್ದಾನೆ. ಆ ಭವ್ಯ ಜೀವ ಬಂದ ನಂತರ ಈ ವನದಲ್ಲಿ ಒಂದೇ ದಿವಸ ಚಿಗುರೋದಲ್ಲದೆ ಹೂವು, ಕಾಯಿ, ಹಣ್ಣು ಬಿಟ್ಟು ನಿಮಗೆಲ್ಲರಿಗೂ ಸೂಚನೆ ಕೊಡ್ತಾರೆ. ಯಾರವ ಅಂತ ಕೇಳಿದಂತ್ರ ಧನ್ಯಕುಮಾರ್ ಅಂತ ಹೇಳಿದ್ರು ಮುನಿಗಳು. ಧನ್ಯಕುಮಾರ್ ಯಾತ್ರೆ ಮಾಡ್ತಾ ಮಾಡ್ತಾ ಒಂದಲ್ಲಿ ಹೋಗಿ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡ್ಕೊಂತ ಕುಂತಿದ್ದ. ಆ ವನ ಕಾಯುವಂತ ಮಾಲಿ ಆ ಒಂದು ವನದಲ್ಲಿ ಚಿಗುರು, ಹೂವು, ಹಣ್ಣು, ಕಾಯಿ ಬಿಟ್ಟದನ್ನು ನೋಡಿ ಬಹಳ ಖುಷಿಯಾಗಿ ತನ್ನ ಮಾಲೀಕನಿಗೆ ಹೇಳಲಿಕ್ಕೆ ಹೋಗ್ತಾನೆ. ಅಲ್ಲಿ ಇದ್ದಂತ ಹೂವು, ಕಾಯಿ, ಹಣ್ಣುಗಳನ್ನು ತಗೊಂಡು
ಆ ಒಂದು ರಾಜ ಸೇಠ್ ಸಾಹುಕಾರನ ಚರಣದಲ್ಲಿ ಏರಿಸಿ, ನಿಮ್ಮ ವನದಲ್ಲಿ ಇವತ್ತು ಒಂದೇ ಸರಿ ಎಲ್ಲಾ ಹೂವು ಕಾಯಿ ಹಣ್ಣುಗಳನ್ನು ಬಿಟ್ಟು ಮರಗಳು ನಗಾಡ್ತಾ ಇದ್ದಾವೆ, ಯಾಕ ಅಂತ ಕೇಳ್ತಾನ. ಯಾರೋ ಒಬ್ಬ ಸುಂದರ ಯುವಕ ಬಂದು ವನದಲ್ಲಿ ವಿಶ್ರಾಂತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದಂತ ಗೊತ್ತಾಯ್ತು. ಮುನಿಗಳು ಹೇಳಿದಂತ ಮಾತು ಗೊತ್ತಾಯ್ತು, ತಿಳಿಯಿತು ಆ ಸೇಠ್ ಸಾಹುಕಾರನಿಗೆ. ಅವನಿಗೆ ಒಬ್ಬಳು ಸುಂದರ ಯುವತಿ ಇದ್ಲು, ಮಗಳು. ಮುನಿಗಳು ಹೇಳಿದ್ರು, ಆ ಧನ್ಯಕುಮಾರನೇ ನಿನ್ನ ಮಗಳಿಗೆ ಪತಿ ಆಗ್ತಾನೆ, ಮತ್ತೆ ನಿನ್ನ ಸಂಪತ್ತಿಗೆಲ್ಲ ಒಡೆಯನಾಗ್ತಾನೆ. ಅವನು ನೋ ನಿಧಿ ಎಲ್ಲ ಇತ್ತು, ಬೇಕಾದಷ್ಟು ಸಂಪತ್ತಿ ಇತ್ತು. ಆ ನೋ ನಿಧಿಗೂ ಕೂಡ ಅವನೇ ಒಡೆಯಾಗುವ, ನಿನ್ನ ಮಗಳಿಗೂ ಕೂಡ ಅವನೇ ಪತಿ ಆಗುವ ಅಂತ ಹೇಳಿದ್ರು ಮುನಿಗಳು. ಮಗಳನ್ನು ಕೂಡ ಜೊತೆಗೆ ಕರ್ಕೊಂಡು ಆ ಧನ್ಯಕುಮಾರನನ್ನು ದರ್ಶನ ಮಾಡ್ಲಿಕ್ಕಾಗಿ ಹೊರತಾನೆ ಶೆಟ್ಜಿ. ಹೋದ ನಂತರ ನೋಡ್ತಾನೆ, ಬಹಳ ಖುಷಿ ಆಗ್ತದೆ ಅವನಿಗೆ. ಸುಂದರ ಯುವಕ ಒಂದು ಕಲ್ಲಿನ ಮೇಲೆ ಧ್ಯಾನ ಮಾಡ್ತಾ ಇದ್ದ. ಅವನು ಧ್ಯಾನ ಮುಗಿಯೋ ತನಕ ಅಲ್ಲೇ ಕುಂತ್ಕೊಂಡು ಅವನಿಗೆ ಧ್ಯಾನ ಮುಗಿದ ನಂತರ ಅವನನ್ನ ಭೇಟಿಯಾಗಿ ಮಾತಾಡಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಎಲ್ಲ ಮಾತುಕತೆ ಮುಗಿದ ನಂತರ ಅವನನ್ನ ತನ್ನ ಮಗಳ ಜೊತೆಗೆ ಮುಹೂರ್ತಕ್ಕೆ ಅನುಸಾರವಾಗಿ ವಿವಾಹ ಮಾಡ್ತಾನೆ. ವಿವಾಹ ಮಾಡಿ ತನ್ನ ಸಂಪತ್ತಿಯನ್ನೆಲ್ಲ ಅವನಿಗೆ ಒಪ್ಪಿಸ್ತಾನೆ. ಬಂಗಾರ, ಬೆಳ್ಳಿ ಮತ್ತೆ ರತ್ನ, ನಿಧಿಯನ್ನು ಕೂಡ ಅವನಿಗೆ ಒಪ್ಪಿಸಿ ತನ್ನ ಪ್ರೀತಿಯ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಯಾರಿಗೆ? ಧನ್ಯಕುಮಾರ. ಬಹಳಷ್ಟು ದಿವಸ ಧನ್ಯಕುಮಾರ ಮಾವನ ಮನೆಯಲ್ಲೇ ಇದ್ದು ಸುಖವನ್ನ ಅನುಭವಿಸಿ ಮತ್ತೆ ಅಲ್ಲಿಂದ ಯಾತ್ರೆಗೆ ಹೊರಡ್ತಾನೆ. ಎಲ್ಲಿ ಹೋಗ್ತಾನೆ? ಸೈನಿಕ ರಾಜನ ರಾಜ್ಯ ಮಗಧ ದೇಶಕ್ಕೆ ಹೋಗ್ತಾನೆ. ಸೈನಿಕ ರಾಜನ ರಾಜ್ಯದಲ್ಲಿ ಹೋದ ತಕ್ಷಣವೇ ಅಲ್ಲಿಯ ಜನ ಎಲ್ಲ ಬಹಳ ಅವನು ನೋಡಿ ಹುಚ್ಚರಾಗ್ತಾರೆ. ಇಷ್ಟು ಸುಂದರ ಇದ್ದವನು, ಇಷ್ಟೊಂದು ಗುಣವಂತನಿದ್ದ, ಎಲ್ಲಾ ಕಲೆಯಲ್ಲೂ ಕೂಡ ಅವನು ಪ್ರವೀಣನಾಗಿದ್ದ. ಏನ್ ಬೇಕಾದ್ರೂ ಮಾಡು ಅಂತ ಹೇಳಿದ್ರೆ ಅವನು ಮಾಡಿ ತೋರಿಸ್ತಿದ್ದ, ಮತ್ತೆ ಎಲ್ಲರಿಗೂ ಮೆಚ್ಚುವಂಗೆ ಮಾಡ್ತಿದ್ದ. ಮತ್ತೆ ಅವನು ನೋಡಿದ್ರೆ ಆ ಒಂದು ಸೈನಿಕ ರಾಜನ ರಾಜ್ಯದಲ್ಲಿ ಅಂತ ಸುಂದರ ಯುವಕ ಯಾರೂ ಇರಲಿಲ್ಲ. ಎಲ್ಲ ಅಲ್ಲಿ ಇರ್ತಕ್ಕಂಥ ಯುವಕರೆಲ್ಲ ಅವನ ಮಿತ್ರರಾದ್ರು. ಯಾವುದೋ ಒಂದು ಆಟದಲ್ಲಿ ಸೈನಿಕ ರಾಜನ ಮಗ ಅಭಯ ಕುಮಾರ ಸೋತ್ ಬಿಟ್ಟ. ಸೋತ್ ನಂತರ ಅವನಿಗೆ ಮೇಲೆ ಈರ್ಷ್ಯ ಶುರುವಾಯ್ತು. ಈರ್ಷ್ಯ ಶುರುವಾಯ್ತು. ಅವನನ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದ ಕರೆ ಯಾವ ಆಟದಲ್ಲೂ ಕೂಡ ಸೋಲ್ತಿರ್ಲ. ಅವನನ್ನ ನೋಡ್ಲಿಕ್ಕಾಗಿ ಸೈನಿಕ ರಾಜನ ಮಗಳು ಗುಣಮಾಲ ಅಂತ ಒಬ್ಬಳಿದ್ಲು. ಆ ಗುಣಮಾಲಳು ಅವನನ್ನು ನೋಡ್ಲಿಕ್ಕಾಗಿ ಹೋಗ್ತಾನೆ. ಇಷ್ಟೊಂದು ಪ್ರವೀಣನಾದಂತ ರಾಜಕುಮಾರ ನಮ್ಮ ರಾಜ್ಯದಲ್ಲಿ ಬಂದಿನ ಅಂತಂದ್ರೆ ನಾವು ಕೂಡ ನೋಡೋಣ ಅಂತ ಹೋಗ್ತಾರೆ. ಹೋದ ತಕ್ಷಣ ಅವನ ಒಂದು ಆಟ, ಅವನ ಒಂದು ಗುಣವನ್ನ ನೋಡಿ ಮೋಹಿತ ಆಗ್ಬಿಡ್ತಾಳೆ. ಯಾರು? ಸೈನಿಕ ರಾಜನ ಪುತ್ರಿ. ಮೋಹಿತ ಆಗಿ ತಾನು ಅನ್ನ ನೀರು ತ್ಯಾಗ ಮಾಡ್ತಾಳೆ. ನಾನು ಈ ಯುವಕನ ಜೊತೆಗೆ ಮದುವೆ ಆಗುವ ತನಕ ಅನ್ನ ಜಲ ತ್ಯಾಗ ಅಂತ ಹೇಳಿ ತ್ಯಾಗ ಮಾಡಿಬಿಡ್ತಾಳೆ. ಅವಾಗ ಸೈನಿಕ ರಾಜ ಬಹಳ ಒಂದು ಕಷ್ಟದಲ್ಲಿ ಬೀಳ್ತಾನೆ. ಮಗಳ ಮಾತನ್ನು ಕೇಳಿ ಅಭಯ ಕುಮಾರನಿಗೆ ಹೇಳ್ತಾನೆ, ಹೀಗೆ ನಿನ್ನ ತಂಗಿಯಾದಂತ ನನ್ನ ಮಗಳಾದಂತ ಗುಣಮಾಲ ಎಲ್ಲವನ್ನು ತ್ಯಾಗ ಮಾಡಿದ್ದಾಳೆ, ಆ ಯುವಕನ ಮೇಲೆ ಮೋಹಿತ ಆಗಿದ್ದಾಳೆ, ಅವನ ಜೊತೆಗೆ ಮದುವೆ ಮಾಡಬಹುದು ಹೇಗೆ ಅಂತ ಅವನು ಕೇಳ್ತಾನೆ. ಅಭಯ ಕುಮಾರನನ್ನು ಕೇಳ್ತಾನೆ. ಸೈನಿಕ ರಾಜ ಹೇಳ್ತಾನೆ, ಅವನು ಯಾವ ಜಾತಿ, ಯಾವ ಕುಲ, ಯಾವ ದೇಶ ಅವನು ಏನು ಗೊತ್ತಿಲ್ಲ, ನಮ್ಮ ತಂಗಿಯನ್ನು ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಡ್ತಾನ. ಅವಾಗ ಏನ್ ಮಾಡೋದು ಅಂತ ಕೇಳಿದ ನಂತರ ಅವನ ಜೀವನವನ್ನೇ ಮುಗಿಸೋದು ಚಲೋ ಅಂತ ಹೇಳ್ತಾನೆ. ಅವಾಗ ಸೈನಿಕ ರಾಜನಿಗೆ ಭಾವವಿರಂಗಿಲ್ಲ, ಹಿಂಸಾ ಇದೆ, ಅದನ್ನ ಮಾಡಬಾರ್ದು ಅಂತ ಹೇಳಿದ ನಂತರ ಅದಕ್ಕೆ ಅಪ್ಪಾಜಿಯವರೇ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾವು ಕೆಲಸ ಮಾಡ್ತೀವಿ, ಯಾರಿಗೂ ಗೊತ್ತಿಲ್ಲದ ಹಾಗೆ, ಯಾರಿಗೂ ಆ ಸುದ್ದಿ ಮುಟ್ಟಿದ್ದ ಹಾಗೆ ನಾವು
ಕೆಲಸ ಮಾಡ್ತೀವಿ, ನೀವು ನಮಗೆ ಅಪ್ಪಣೆ ಕೊಡಿ ಅಂತ ಕೇಳ್ತಾರೆ. ಹಿಂಸನೂ ಆಗಬಾರ್ದು, ಆ ಯುವಕ ಇರಬಾರ್ದು ಊರಲ್ಲಿ, ನಗರದಲ್ಲಿ. ಹೀಗೆ ಮಾಡ್ತೀವಿ ಅಂತ ಅವಾಗ ಆಯ್ತು ಅಂತ ಅಪ್ಪಣೆ ಕೊಡ್ತಾನೆ. ಅಲ್ಲಿ ಮಗಧ ದೇಶದಲ್ಲಿ ನಗರದ ಹೊರಬಾಗಿಲಿನಲ್ಲಿ ಒಂದು ಅರಮನೆಯನ್ನ ಕಟ್ಟಿ ಅದರಲ್ಲಿ ಎಲ್ಲಾ ಸಂಪತ್ತಿಯನ್ನ ಯಾವುದೋ ಯಾರೋ ಒಬ್ಬ ರಾಜ ಮಾಡಿರ್ತಾನೆ, ಮುಂದೆ ಬರುವಂತ ರಾಜ್ಯಕ್ಕೆ ಅಂತ ರಾಜನಿಗೆ ಅದನ್ನ ಮಾಡಿರ್ತಾನೆ. ಅದರಲ್ಲಿ ಎಲ್ಲಾ ಸಂಪತ್ತಿ ತುಂಬಿರ್ತಾರೆ, ಬಂಗಾರ, ಬೆಳ್ಳಿ, ರತ್ನ, ಏನ್ ಬೇಕೋ ಅದರ ಅರಮನೆಯಲ್ಲಿ ತುಂಬಿ ಅರಮನೆ ಮಾಡಿದ ತಕ್ಷಣ ಆ ರಾಜ ತೀರ್ಕೊಂತಾನೆ. ರಾಜ ತೀರ್ಕೊಂಡ ನಂತರ ಆ ಸಂಪತ್ತಿಯನ್ನು ರಕ್ಷಣೆ ಮಾಡ್ಲಿಕ್ಕಾಗಿ ಸ್ವರ್ಗದ ಇಂದ್ರ ಒಬ್ಬ ದೇವನನ್ನ ಅಲ್ಲಿ ನಿಯುಕ್ತ ಮಾಡ್ತಾನೆ. ಯಾರು ಬಂದರೂ ಸಹಿತ ಸಂಪತ್ತಿಯನ್ನ ಅವರಿಗೆ ಅಪಹರಣ ಮಾಡ್ಕೊಳ್ಳಿಕ್ ಬಿಡಬಾರ್ದು. ಏನಾದರೂ ಜಬರ್ದಸ್ತಿ ಅಥವಾ ಬಲಾತ್ಕಾರದಿಂದ ಅಪಹರಣ ಮಾಡ್ಕೊಂತಾರ ಅಂದ್ರೆ ಅವ್ರು ಮೋಕ್ಷ ಬಿಡೋದು ಅಂತ ಹೇಳಿ ಅವನನ್ನ ನಿಯುಕ್ತ ಮಾಡಿಟ್ಟಿದ್ರು. ಎಷ್ಟೋ ವೀರ ಸೂರರೆಲ್ಲ ಬಂದು ದೇವತೆಗಳನ್ನ ಸೋಲಿಸ್ಬೇಕಂತೇಳಿ ಯುದ್ಧ ಮಾಡಕ್ ಬಂದಿದ್ರು. ಆ ಅಪಹರಣ ಮಾಡ್ಕೋಬೇಕು ಸಂಪತ್ತಿಯನ್ನೆಲ್ಲಂತ. ಆದ್ರೆ ಯಾರಿಗೆ ಸಿಗ್ಬೇಕೋ ಅವರಿಗೆ ಸಿಗ್ಬೇಕಲ್ಲ. ಪುಣ್ಯ ಇಲ್ಲದೆ ಸಿಗಂಗಿಲ್ಲ. ಪುಣ್ಯ ಇಲ್ಲದೆ ಎಷ್ಟು ನಾವು ದುಡಿದ್ರು ಕೂಡ ನಮ್ಗೆ ಬರೋದಷ್ಟೇ ಬರೋದು, ಪುಣ್ಯ ಇದ್ದಷ್ಟೇ ಬರೋದು. ಬಾಕಿ ಉಳಿದು ಹೋಗ್ತದೆ ಯಾರೋ ಕೈಯಲ್ಲಿ. ಆ ಸಂಪತ್ತಿ ಎಷ್ಟೋ ವೀರಸುರೆಲ್ಲ ಬಂದು ಆ ದೇವತೆಯನ್ನೇ ಸೋಲಿಸ್ಬೇಕಂತೇಳಿ ಬಹಳ ಪ್ರಯತ್ನ ಪಡ್ತಾ ಇದ್ರು. ಅಲ್ಲಿ ಬಂದಂತ ಜನರನ್ನೆಲ್ಲ ದೇವತೆ ಅವರನ್ನೇ ಮಣ್ಣಿನ ಪಾಲು ಮಾಡ್ತಿತ್ತು. ಆ ಒಂದು ಬಂಗ್ಲೆಯಲ್ಲಿ ಹೋದವರು ಯಾರು ವಾಪಸ್ ಬಂದಿರಲಿಲ್ಲ. ಅಭಯ ಕುಮಾರ ಎಲ್ಲ ವಿಚಾರ ಮಾಡಿ ಆ ಭೂತ ಬಂಗ್ಲೆಗೆ, ಆ ಒಂದು ಅರಮನೆಗೆ ಇವನನ್ನ ಕಳಿಸ್ಬೇಕು, ವಾಪಸ್ ಬರಂಗಿಲ್ಲ ಅಂತ ವಿಚಾರ ಮಾಡಿ ಊರಲ್ಲಿ ಡಂಗೂರ ಸಾರಿಸ್ತಾನ. ಯಾರಾದ್ರೂ ಈ ಒಂದು ಮಗಧ ದೇಶದ ಹೊರಗಡೆ ಇರ್ತಕ್ಕಂಥ ಅರಮನೆಯಲ್ಲಿ ಹೋಗಿ ಬರ್ತಾರೆ ಮತ್ತು ಆ ದೇವತೆಯನ್ನ ಸೋಲಿಸಿ ಯುದ್ಧದಲ್ಲಿ ಸೋಲಿಸಿ ಬರ್ತಾರೆ, ಅವರಿಗೆ ಶ್ರೇಣಿಕ ರಾಜನ ಮಗಳಾದಂತ ರಾಜಕುಮಾರಿಯನ್ನ ಕೊಡಲಾಗುತ್ತೆ. ಮತ್ತೆ ಆ ಅರಮನೆಯನ್ನು ಅವರಿಗೆ, ಆ ಸಂಪತ್ತಿ ಅವರಿಗೆ, ಅರ್ಧ ರಾಜ್ಯವನ್ನು ಕೂಡ ಬರೆದು ಕೊಡಲಾಗುತ್ತೆ ಅಂತ ಹೇಳಿ ಡಂಗೂರ ಸಾಗಿಸ್ತಾರೆ. ಯಾರು ಹೋಗಕ್ ತಯಾರಿರಂಗಿಲ್ಲ. ಅಲ್ಲಿ ಹೋದರೆ ಯಾರು ಬರಂಗಿಲ್ಲ. ಜೀವನ ಯಾಕೆ ಕಳ್ಕೊಂತ ಸುಮ್ಮನೆ, ಯಾರೂ ತಯಾರಾಗಿಲ್ಲ. ಧನ್ಯಕುಮಾರ ಕೈ ಎತ್ತಾರೆ, ನಾನು ಹೋಗಿ ಬರ್ತೀನಿ. ಅವನ್ ಗೆಳೆಯರೆಲ್ಲ ಬೇಡ ಅಂತ ಹೇಳ್ತಾರೆ. ಯಾರು ಹೋಗೋದ್ರ ಬಂದಿಲ್ಲ, ಎಷ್ಟು ಒಳಗೆ ವೀರ ಸೂರ್ಯರೆಲ್ಲ ಅಲ್ಲೇ ಹೋಗಿದ್ದಾರೆ, ನೀವು ಹೋಗ್ಬೇಡ, ನಿಮ್ಮಂತ ಗುಣವಂತರು ಇರಬೇಕು ಅಂತ ಹೇಳಿ ಬಹಳ ಒತ್ತಾಯ ಮಾಡ್ತಾರೆ. ಇಲ್ಲ, ನಾನು ಹೋಗಿ ಬರ್ತೀನಿ, ನನಗೆ ಏನು ಆಗಲ್ಲ ಅಂತ ಹೇಳಿ ಆ ಒಂದು ಡಂಗುರವನ್ನ ನಿಲ್ಲಿಸಿ ಅವರಿಂದ ಎಲ್ಲ ಬರ್ಸ್ಕೊಂತಾನೆ, ಏನೇನು ಕೊಡೋದೆಲ್ಲ ಬರ್ಸ್ಕೊಂತಾನೆ. ಸಂಜೆ ಹೊತ್ತಿಗೆ ಹೊಂಟಾನೆ ಆ ಬಂಗ್ಲೆಗೆ. ಹೋಗಿ ಬರ್ತೀನಿ ಅಂತ ಹೋಗಿ ಆ ಒಂದು ಅರಮನೆಯ ದ್ವಾರದಲ್ಲಿ ನಿಂತು, ಬಾಗಿಲಲ್ಲಿ ನಿಂತು ಬಾಗಿಲನ್ನ ಕಟ್ ಮಾಡ್ತಾನೆ. ಬಾಗಿಲನ್ನ ತಟ್ತಾನೆ. ಹೊರಗಿಂದ ಒಳಗಿಂದನೇ ದೇವತೆಗಳದ್ದು ಸೌಂಡ್ ಬರ್ತದೆ. ಯಾರು ಅಷ್ಟು ಧೈರ್ಯದಿಂದ ಈ ಅರಮನೆಯ ಬಾಗಿಲನ್ನು ತಟ್ಟುವವರು? ಯಾರಿಗೆ ಅಷ್ಟು ಧೈರ್ಯ ಬಂತು ಅಂತ ಕೇಳ್ತಾರೆ. ನಾನು ಧನ್ಯಕುಮಾರ ಅಂತ ಹೇಳ ಶಬ್ದ ಕೇಳದ್ದೇ ಆಯ್ತು, ಅವ ಕೈ ಚಾಚದ್ದೇ ಆಯ್ತು, ಬಾಗಿಲು ತೆರೀತದೆ. ತೆರೆದು ಆ ದೇವತ ಬಂದು ನೋಡ್ತಾರೆ, ಧನ್ಯಕುಮಾರ್ ನೀವೇ? ಇಷ್ಟು ವರ್ಷ ತನಕ ನಿನಗಾಗಿ ಈ ಸಂಪತ್ತಿಯನ್ನ ಕಾದಿಟ್ಟಿದ್ದೆ. ಇಗೋ ಇಲ್ಲಿ ನೋಡು, ಅರಮನೆ ಹಿಂದುಗಡೆ ದೊಡ್ಡ ಗುಡ್ಡ ಆಗಿದೆ, ಎಲ್ಲ ಬಂದವ್ರದೆಲ್ಲ ಎಲುವಿನ ರಾಶಿ ಬಿದ್ದಿದೆ ಅಂತ ಹೇಳಿ ತೋರಿಸ್ತವೆ. ಯಾಕೆ ಅಂತ ಕೇಳಿದಾಗ, ಇಷ್ಟೆಲ್ಲ ಸಂಪತ್ತಿಯನ್ನ ಅಪಹರಣ ಮಾಡ್ಕೊಳ್ಳಿಕ್ಕಾಗಿ ವೀರ ಸೂರೆಲ್ಲ ಬಂದಿದ್ರು, ಅವರನ್ನ ಇಲ್ಲೇ ಮಣ್ಣು ಮುಟ್ಟಿದ್ದೇನೆ, ನಿನಗಾಗಿ ಸಂಪತ್ತಿಯನ್ನ ಕಾದಿಟ್ಟಿದ್ದೇನೆ, ತಗೋ. ಏನೇನು ಇಟ್ಟಿದ್ರು, ಯಾವ ರೂಮಲ್ಲಿ ಎಷ್ಟು ತುಂಬಿಟ್ಟಿದ್ರು ಎಲ್ಲ ತೋರಿಸ್ತವೆ. ಹೇರಾಳವಾದ ಸಂಪತ್ತಿಯನ್ನ ತೋರಿಸಿ ಬಂಗಾರದ ಸಿಂಹಾಸನ ಮೇಲೆ ಕುಂಡ್ರಿಸಿ ರಾತ್ರಿ ಎಲ್ಲ ಸೇವಾ ಮಾಡ್ತದೆ ದೇವರು.
ಚಾಮರವನ್ನ ಬೀಸ್ತದೆ, ಛತ್ರಿಯನ್ನ ಹಚ್ತದೆ, ಏನೇನು ಮಾಡಬೇಕಾಗಿದ್ದು ಆ ದೇವತೆಗಳಿಗೆ ಸೇವಾ, ಅದು ಸೇವೆ ಮಾಡ್ತಾ ಇರ್ತದೆ. ರಾತ್ರಿ ಎಲ್ಲ ಅವನು ಧ್ಯಾನ ಮಾಡ್ತಾನೆ, ಆತ್ಮ ಧ್ಯಾನ ಮಾಡ್ತಾನೆ. ಯಾರು? ಧನ್ಯ ಕುಮಾರ ರಾತ್ರಿ ಎಲ್ಲ ಆತ್ಮ ಧ್ಯಾನ ಮಾಡ್ತಾನೆ. ಧರ್ಮ ಧ್ಯಾನ ಮಾಡಿ, ಆತ್ಮ ಧ್ಯಾನ ಮಾಡಿ ರಾತ್ರಿ ಕರೀತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಅರಮನೆಯನ್ನೆಲ್ಲ ನೋಡಿ ಆನಂದಿತನಾಗಿ ಬಂದು ಸಿಂಹಾಸನದ ಮೇಲೆ ಕುಂತ ನಂತರ ದೇವತೆಗಳು, ಆ ದೇವತ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ನಿನ್ನ ಪುಣ್ಯಕ್ಕೆ ನಾನು ನಮಸ್ಕಾರ ಮಾಡ್ತಿದ್ದೇನೆ, ನಿನ್ನ ಗುಣಕ್ಕೆ ನಾನು ನಮಸ್ಕಾರ ಮಾಡ್ತಿದ್ದೇನೆ, ಮತ್ತು ನಿನಗಾಗಿ ಬೆಳ್ಳಿಯ ರಥವನ್ನು ತಯಾರು ಮಾಡಿಟ್ಟಿದ್ದೇನೆ. ಈ ರಥದ ಮೇಲೆ ಕುಳಿತು ನಗರದಲ್ಲಿ ವಿಹಾರ ಮಾಡಿದ ಅಂತ ಹೇಳ್ತಾರೆ. ಅವನನ್ನ ಬೆಳ್ಳಿ ರಥದಲ್ಲಿ ಕುಂಡ್ರಿಸಿ ಮಗಧ ದೇಶದ ರಾಜ್ಯದಲ್ಲಿ ಕಳಿಸಿಕೊಡ್ತಾನೆ. ಹೋಗಿ ಬಾ ಅಂತ. ಅವನು ಬೆಳ್ಳಿ ರಥದಲ್ಲಿ ಕುಂತು ಅರಮನೆಯಿಂದ ಹೊರಗೆ ಹೊಂಟು ನಗರದ ಹತ್ತಿರ ಬಂದ ತಕ್ಷಣ ಗೊತ್ತಾಗತ್ತೆ ರಾಜ್ಯದಲ್ಲಿ ಧನ್ಯ ಕುಮಾರ ದೇವತೆಯನ್ನ ಸೋಲಿಸಿ ಬಂದ ಅಂತ, ಸಂಪತ್ತಿಯನ್ನು ಅಪಹರಿಸಿಕೊಂಡು ಬಂದ ಅಂತ ಗೊತ್ತಾಗತ್ತೆ. ಸೈನಿಕ ರಾಜ ತನ್ನ ಪರಿವಾರ ಸಹಿತ, ಅಭಯ ಕುಮಾರ ಸಹಿತ, ತನ್ನ ರಾಜಕುಮಾರಿ ತನ್ನ ಮಗಳ ಸಹಿತ ಅವನ ಸ್ವಾಗತಕ್ಕೆ ಬರ್ತಾನೆ. ಸ್ವಾಗತಕ್ಕೆ ಬಂದು ಅರಮನೆಯಲ್ಲಿ ಕರ್ಕೊಂಡು ಹೋಗಿ ರಾಜ ದರ್ಬಾರದಲ್ಲಿ ಏನು ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು, ಆ ಒಂದು ಗುಣಮಾಲ ರಾಜಕುಮಾರಿ ಜೊತೆಗೆ 8 ರಾಜಕುಮಾರಿಯರನ್ನ ಕೊಟ್ಟು ಮದುವೆ ಮಾಡ್ತಾನೆ. ಯಾರ ಜೊತೆಗೆ? ಧನ್ಯ ಕುಮಾರ ಜೊತೆಗೆ. ಗುಣಮಾಲ ಅಲ್ಲದೆ 8 ರಾಜಕುಮಾರಿಯರನ್ನ ಮತ್ತೆ ಕೊಡ್ತಾರೆ. ಮದುವೆ ಮಾಡಿ ಅರ್ಧ ರಾಜ್ಯವನ್ನು ಬರೆದುಕೊಟ್ಟು ಎಲ್ಲಾ ರಾಜಕುಮಾರಿಯರಿಗೆ ಒಂದೊಂದು ಅರಮನೆಯನ್ನ ಕಟ್ಟಿಸಿಕೊಡ್ತಾನೆ. ಕಟ್ಟಿಸಿದ್ದವಿರ್ಬೇಕು, ಅದನ್ನೇ ಬಿಟ್ಟು ಕೊಡ್ತಾನೆ. ಅರ್ಧ ರಾಜ್ಯ ಬರ್ಕೊಡ್ತಾನೆ, ಇಲ್ಲಿಂದ ಇಲ್ಲಿಗೆ ನಿನ್ನ ರಾಜ್ಯ. ಆವಾಗ ಧನ್ಯ ಕುಮಾರ ಆ ರಾಜ್ಯ ಮತ್ತೆ ರಾಜಕುಮಾರಿಯರ ಜೊತೆಯಲ್ಲಿ ಮಗಧ ದೇಶದಲ್ಲಿ ಅರ್ಧ ರಾಜ್ಯಕ್ಕೆ ರಾಜ ಆಗ್ತಾನೆ. ಒಂದ್ ದಿವಸ ವಿಚಾರ ಮಾಡ್ತಾನೆ ಧನ್ಯ ಕುಮಾರ, ಇಷ್ಟೆಲ್ಲ ಸಂಪತ್ತಿ ನನಗೆ ಸಿಕ್ಕಿದೆ, ಎಲ್ಲಿ ಹೋದ್ರೂ ಕೂಡ ಇಷ್ಟೆಲ್ಲ ಸಂಪತ್ತಿ ಸಿಗ್ತಾ ಇದೆ, ಧನ ಸಂಪತ್ತಿ ಸಿಗ್ತಿದ್ದ ಏನ್ ಮಾಡೋದು? ತತ್ವ ಸೂತ್ರದಲ್ಲಿ ಒಂದು ಸೂತ್ರ ಇದೆ, ಬಹು ಆರಂಭ ಪರಿಗ್ರಹತ್ವ ನರಕಾಯು ಸಸ್ಯ. ಬಹಳ ಆರಂಭ, ಬಹಳ ಪರಿಗ್ರಹ, ಸಂಪತ್ತಿ ಸಂಗ್ರಹ ಮಾಡ್ತಾ ಇದ್ರು ಅಂತಂದ್ರೆ ಅದ್ರ ಚಿಂತೆಯಲ್ಲಿ ಏನಾಗುತ್ತೆ? ನರಕಾಯು ಕಟ್ತವೆ. ಕೇಳ್ತಾ ಇದ್ರಿಲ್ಲೋ? ಹಳೆ ಅಂಗಡಿಯವರು ಬಹಳ ಹಳೆ ಮನೆ ಇದಾವೆ. ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಏನೇನು ಹೋಗ್ದಿಟ್ಟು ನೋಡ್ರಿ. ಅದ್ರ ಚಿಂತೆ ಮಾಡ್ತಾ 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 ಏನಾಗುತ್ತೆ? ಬಹಳಷ್ಟು ಸಂಪತ್ತಿ ಕೂಡಿಸ್ತಾ ಇಡ್ತಾ ಇದ್ರೆ ನರಕಾಯು ಕಟ್ಟಿ ಒಂದ್ ದಿವಸ ಹೋಗೋದೈತೆ. ಎಲ್ಲಿಗೆ? ನರಕಕ್ಕೆ ಹೋಗೋದೈತೆ. ಬಹು ಆರಂಭ ಪರಿಗ್ರಹತ್ವ ನರಕಾಯು ಸಸ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ಧನ್ಯಕುಮಾರ್ ವಿಚಾರ ಮಾಡ್ತಾ 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 ಒಂದು ವಿಚಾರ ಮಾಡ್ತಾನೆ. ಈ ನಗರದಲ್ಲಿ ಕೋಣೆಯಲ್ಲಿ ಎಲ್ಲೆಲ್ಲಿ ಜಿನಮಂದಿರ ಇಲ್ಲ, ಜಿನೇಂದ್ರ ಭಗವಂತರ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು, ಜಿನ ಮಂದಿರವನ್ನ ಕಟ್ಟಬೇಕು ಅಂತ ವಿಚಾರ ಮಾಡ್ತಾನೆ. ಮಾಡಿ ನಗರದಲ್ಲೆಲ್ಲ ಓಡಾಡಿ ಎಲ್ಲೆಲ್ಲಿ ಮಂದಿರ ಬೇಕಲ್ಲ ಅಲ್ಲಿ ಹೋಗಿ ಜಿನಮಂದಿರವನ್ನ ತಯಾರು ಮಾಡ್ತಾನೆ. ಏನ್ ಮಾಡ್ತಾನೆ? ಜಿನಮಂದಿರವನ್ನ ತಯಾರು ಮಾಡಿ ಅದರಲ್ಲಿ ಯಾವ ಮೂರ್ತಿ ಕುಂಡಿಸ್ಬೇಕಲ್ಲ ಆ ಮೂರ್ತಿಯನ್ನ ಕುಂಡಿಸಿ ನಗರದಲ್ಲಿ ಧರ್ಮದ ಪ್ರಭಾವನೆಯನ್ನ ಮಾಡ್ತಾನೆ. ದೊಡ್ಡ ದೊಡ್ಡ ಪಂಚಕಲ್ಯಾಣವನ್ನ ಮಾಡಿಸ್ತಾನೆ. ಸಾವಿರಾರು ಮಂದಿರ ಕಟ್ಟಿಸ್ತಾನೆ. ಮತ್ತೇನು ಮಾಡ್ತಾನೆ? ಆದ್ರೂ ಸಂಪತ್ತಿ ಬಹಳ ಇತ್ತು. ಆ ಸಂಪತ್ತಿಯನ್ನ ಎಲ್ಲೆಲ್ಲಿ ಮದುವೆ ಆಗಿದ್ದ ಅವ್ರನ್ನೆಲ್ಲ ಕರೆಸ್ಕೊಂಡು ಆ ಸಂಪತ್ತಿ ತರಿಸ್ಕೊಂಡು ವಿಚಾರ ಮಾಡ್ತಾನೆ. ಎಷ್ಟು ಜನ ಈ ಊರಲ್ಲಿ ಬಡವರಿದ್ದಾರೆ, ಯಾರಿಗೆ ದುಃಖ ಇದೆ ಆ ದುಃಖ ದೂರ ಮಾಡಬೇಕು, ಮತ್ತೆ ದಾನವನ್ನು ಕೊಡಬೇಕು ಅಂತೇಳಿ ಒಂದ್ ದಿವಸ ವಿಚಾರ ಮಾಡಿ ಮಂತ್ರಿಗಳನ್ನೆಲ್ಲ ಕರೆಸಿ, ನನ್ನ ಒಂದು ಧನ ಸಂಪತ್ತಿ ಇದ್ದಂತ ಆ ಒಂದು ಖಜಾನೆಯನ್ನ ತೆರೆದಿಡಿ, ಮತ್ತೆ ಬೇಕು ಬೇಡಕ್ ಬಂದವರಿಗೆ ಎಷ್ಟು ಬೇಕಲ್ಲ ಅಷ್ಟು ಕೈ ತುಂಬಿ ದಾನ ಕೊಡಿ ಅಂತ ಹೇಳ್ತಾರೆ.
ತನಿಗಾಗಿ 7 ಉಪ್ಪರಿಗೆ ಅರಮನೆಯನ್ನ ತಯಾರು ಮಾಡ್ತಾರೆ. ದಾನ ಕೊಡುವಂತ ದಿವಸ ಊರಿನ ನಗರದ ಜನರೆಲ್ಲ ಬಂದಿರು. ಕೊಡೋದಾದ್ರೆ ಕೈ ಚಾಸ್ತಾರ, ತಗೊಳ್ಳೋದಾದ್ರೆ ಕೊಡೋದಾದ್ರೆ ಎಷ್ಟೈತಿ ಎಣಿಸ್ತಾರ. ಕೊಡೋದು ಬೇಡ, ಕೊಡ್ತೀವಂತ ಹೇಳ್ದಂತ ಎಲ್ಲರೂ ಲೈನ್ ಹಚ್ಚಿ ಬಂದ್ರು ತಗೊಳಕ್ಕೆ. 7 ಉಪ್ಪರಿಗೆ ಅರಮನೆಯ ಮೇಲೆ ಕುಂತ್ಕೊಂಡು ದಾನ ಕೊಡೋದನ್ನ ನೋಡಿ ಖುಷಿ ಆಗ್ತಾ ಇದ್ದ. ಯಾರು? ಧನ್ಯಕುಮಾರ್ ಖುಷಿ ಆಗ್ತಿದ್ದ. ಎಲ್ಲ ರಾಣಿಯರ ಜೊತೆಗೆ 7 ಉಪ್ಪರಿಗೆ ಅರಮನೆಯಲ್ಲಿ ಕೂತು ನೋಡ್ತಿದ್ದ. ಮೇಲೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದ. ಅವಾಗ ಏನಾಯ್ತು ಅಂತಂದ್ರೆ, ಒಂದ್ ಕಡೆ ಒಬ್ಬ ಮುದುಕ ನನಗೂ ಕೊಡಿ ಅಂತ ಕೈ ಚಾಚಿ ಬೇಡ್ತಾ ಇದ್ದ. ಕಾಲು ಕೈ ಎಲ್ಲ ನಡಗಾಡ್ತಾ ಇದ್ದು. ಮೇಲಿಂದ ನೋಡಿದ ತಕ್ಷಣನೇ ರಾಣಿಯರ್ನೆಲ್ಲ ಬಿಟ್ಟು 7 ಉಪ್ಪರಿಗೆಯಿಂದ ಕೆಳಗೆ ಓಡೋಡಿ ನಡ್ಕೋಂತ ಕೆಳಗೆ ಬರ್ತಾನೆ. ಬಂದು ಆ ಭಿಕ್ಷುಕನ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತನ್ನ 2 ಕೈಯಿಂದ ಅಪ್ಪ ಹಾಕೊಂಡು ಅಳ್ತಾನೆ. ರಾಣಿಯರಿಗೆಲ್ಲ ಬಹಳ ಆಶ್ಚರ್ಯ ಆಯ್ತು. ರಾಜನಿಗೆ ಇವತ್ತೇನು ಹುಚ್ಚಿಡಿತೋ ಏನೋ, ಆ ಭಿಕ್ಷುಕನ ಕಾಲಿಗೆ ಬಿದ್ದು ತನ್ನ ಕೈಯಿಂದ ಅಪ್ಪ ಹಾಕೊಂಡು ಅಳ್ತಾ ಇದ್ದಾನಲ್ಲ ಅಂತೇಳಿ. ಯಾಕ್ರಿ ರಾಜರೇ ಹಿಂಗ್ಯಾಕ್ ಮಾಡ್ತೀರಿ ಅಂತ ಅವರು ಓಡಿ ಬಂದು ಕೇಳ್ತಾರೆ. ಅವನು ಏನು ಮಾತಾಡಕ್ಕಾಗಿಲ್ಲ, ಕಣ್ಣ ನೀರು ಸುರಿಸಿದ್ದ ಅಳ್ತಾ ಇದ್ದಾನೆ. ಆ ತಂದೆಯನ್ನ ಆ ಭಿಕ್ಷುಕನನ್ನ ಕರ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋದಂಗೆ ಹೋಗ್ತಾನೆ. ಅರಮನೆಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ರಾಜ ಡ್ರೆಸ್ ಅನ್ನ ಅವನಿಗೆ ತೊಡಸಿ ತನ್ನ ಸಿಂಹಾಸನ ಅರ್ಧ ಸಿಂಹಾಸನ ಕೂರಿಸ್ತಾನೆ. ಆಮೇಲೆ ಎಲ್ಲರಿಗೂ ಹೇಳ್ತಾನೆ, ಇವ ಭಿಕ್ಷುಕ ಅಲ್ಲ, ನಿಮ್ಮೆಲ್ಲರ ಒಡೆಯ, ನನ್ನ ತಂದೆ ಆದಂತ ಆ ಒಂದು ನನ್ನ ಕರ್ಮದ ಉದಯದಿಂದ ನನ್ನಿಂದ ಬೇರಾಗಿದ್ರು ಇವತ್ತು ನನಗೆ ಭೇಟಿಯಾಗಿದ್ದಾರೆ. ಈಗಿನ ಜನ ಏನ್ ಮಾಡ್ತಾರೆ? ತಂದೆ ತಾಯಿಯನ್ನ ತಗೊಂಡು ಹೋಗಿ ಅನಾಥ ಆಶ್ರಮದಾಗಿರ್ತಾರೆ. ಏನು ವೃದ್ಧಾಶ್ರಮ, ನೀವು ಅಲ್ಲೇ ಬಿದ್ಕೊಂಡಿರಿ ಅಂತ. ಈಗಿನ ಕನ್ಯೆಯರಿಗೂ ಅವ್ರು ಬೇಡ ಆಗಿರ್ತಾರೆ. ಮೊದಲು ನಿಶ್ಚಯ ಆದ ನಂತರ ಹೋಗಿ ನೋಡಿದ ನಂತರನೇ ಕೇಳ್ತಾರೆ, ನಿಮ್ಮ ಮನೆಗೆ ಮುದುಕರು ಇದ್ದಾರೋ ಇಲ್ಲೋ? ಇದ್ದಾರೆ. ತಂದೆ ತಾಯಿ ಇದ್ದಾರೆ? ಇದ್ದಾರೆ. ಅವರನ್ನು ಬೇರೆ ಟ್ರಿಪ್ ಇಲ್ಲ, ನಾವು ನಿಮ್ಮ ಮದುವೆ ಹೋಗೋದಾದ್ರೆ ಮುದುಕರು ಬೇಡ ಆಗ್ಯಾರ. ಈಗ ನೋಡಕ್ ಚಂದ ಇರ್ಬೇಕೆಲ್ಲ. ಮುದುಕರಾದ್ರೆ ಹೆಂಗೆ ಇರ್ತಾರೆ, ಅವ್ರು ನೋಡೋರು ಯಾರು? ಆ ಧನ್ಯಕುಮಾರ ಎಷ್ಟೋ ವರ್ಷದಿಂದ ತಂದೆಯನ್ನ ಕಳ್ಕೊಂಡು ಭೇಟಿ ಆದ ನಂತರ ರಾಜಾದಿರಾಜನಾಗಿದ್ರು ಕೂಡ ಅವನನ್ನ ಕರೀಲಿಕ್ಕೆ ಬರಿಗಾಲಲ್ಲಿ ಹೋಗಿ ಅವನ ಕಾಲಿಗೆ ಬಿದ್ದು ಅಳ್ತಾ ತಂದೆಯ ನನ್ನ ಕರ್ಮ ಉದಯದಿಂದ ನಾನು ನಿಮ್ಮಿಂದ ದೂರ ಆಗಿದ್ದೆ, ಇಷ್ಟು ದಿವಸ ನಿಮ್ಮನ್ನು ಕಳ್ಕೊಂಡು ನಾನು ದುಃಖಿಯಾಗಿದ್ದೆ, ಈಗ ಸಿಕ್ಕಿದ್ರಿ ಅಂತಂದ್ರೆ ಅವನಿಗೆ ಎಲ್ಲಾ ಸಂಪತ್ತಿಗಿಂತ ದೊಡ್ಡ ಸಂಪತ್ತಿ ಯಾವುದು? ತಂದೆ ಸಿಕ್ಕಿದ್ರಾಯ್ತು. ಯಾರು ತಂದೆ ತಾಯಿಯನ್ನ ರಕ್ಷಣೆ ಮಾಡಲ್ಲ, ಯಾರು ತಂದೆ ತಾಯಿಯನ್ನ ಅಳಿಸಿ ಕಣ್ಣಲ್ಲಿ ನೀರು ತರಿಸ್ತಾರೆ, ಅವರು ಮಾಡಿದಂತ ಪಾಪ ಎಲ್ಲ ಆ ಕಣ್ಣ ನೀರಲ್ಲಿ ತೊಳೆದು ಹೋಗುತ್ತೆ. ಕೇಳ್ತಾ ಇದ್ರಿಲ್ಲ? ತಂದೆ ತಾಯಿಯ ರಕ್ಷಣೆ ಮಾಡುವಂತ ಸೇವೆ ಮಾಡುವಂತ ಭಾಗ್ಯ ಎಲ್ಲರಿಗೂ ಸಿಗಂಗಿಲ್ಲ. ಪುಣ್ಯಾತ್ಮ ಜೀವಿಗಳು ಸಿಗ್ತಾರೆ. ಹೆಂಡತಿ ಪ್ರೀತಿಯಿಂದ ಸಿಗ್ತಾಳ, ತಂದೆ ತಾಯಿ ಪುಣ್ಯದಿಂದ ಸಿಗ್ತಾರೆ. ಪುಣ್ಯ ಇದ್ದವನಿಗೆ ತಂದೆ ತಾಯಿ ಸೇವೆ ಮಾಡುವಂತ ಭಾಗ್ಯ ಸಿಗ್ತದೆ, ಪಾಪಿಗಳಿಗೆ ಸಿಗಂಗಿಲ್ಲ. ಸಿಕ್ಕಂತ ಭಾಗ್ಯವನ್ನು ನಾವು ಕಳ್ಕೊಂಡವಂತಂದ್ರೆ ಮುಂದಿನ ಜನ್ಮದಲ್ಲಿ ಅನಾಥ ಹುಡುಗರಾಗಿ, ಅನಾಥ ಮಕ್ಕಳಾಗಿ ಅನಾಥ ಆಶ್ರಮದಲ್ಲಿ ಬಾಳ್ಬೇಕಾಗುತ್ತೆ. ಯಾಕೆಂದ್ರೆ ಪಾಪ ಕಟ್ಕೊಂಡು ಹೋಗಿರ್ತೀವಲ್ಲ, ತಂದೆ ತಾಯಿಗೆ ಏನೇನೋ ಹೇಳಿ ಅವ್ರು ನಿಮ್ಮ ಮಾತು ಕಲಿಸಿದ್ರು. ಈಗ ತಂದೆ ತಾಯಿಯ ಮಾತನ್ನ ಬಂದ್ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ಹುಡುಗರು. ಸಣ್ಣ ಹುಡುಗರು ಸಹಿತ ತಯಾರಾಗಿರೋ ಮೊಬೈಲ್ ಪ್ರಭಾವ ಇದಲ್ಲ. ತಂದೆ ತಾಯಿಗೆ ಬೆಲೆ ಕೊಡಂಗಿಲ್ಲ, ತಂದೆ ತಾಯಿಗೆ ಮರ್ಯಾದೆ ಕೊಡಂಗಿಲ್ಲ, ದೊಡ್ಡವರಿಗೆ ಮರ್ಯಾದೆ ಕೊಡಂಗಿಲ್ಲ. ಯಾಕೆ? ಸಂಸ್ಕಾರ ಹಂಗ್ ಬಿದ್ದಿದೆ. ಪಾಠಶಾಲೆ ಕಳ್ಸಿಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ.
ಪಾಠಶಾಲೆ ಕಳ್ಸ್ಕೊಡ್ರಿ ಅಂತಂದ್ರೆ ಶಾಲೆ ಅಭ್ಯಾಸ ಇದೆ ನಮ್ಮ ಮಗನಿಗೆ. ಅವನು ಶಾಲೆ ಅಭ್ಯಾಸ ಮಾಡ್ತಾನೋ ಮೊಬೈಲಲ್ಲಿ ಗೇಮ್ ನೋಡ್ತಾನೋ ಗೊತ್ತಿಲ್ಲ. ಆ ಧನ್ಯ ಕುಮಾರ ಯಾವ ಜನ್ಮದ ಪುಣ್ಯ ಏನು ಗೊತ್ತಿಲ್ಲ. ತಂದೆಯನ್ನ ತಗೊಂಡೋಗಿ ತನ್ನ ಸಿಂಹಾಸನ ಮೇಲೆ ಕುಂಡ್ರಿಸಿ ತನ್ನ ರಾಣಿಯಂದಿರಿಗೆಲ್ಲ ಅಲ್ಲಿ ಪ್ರಜೆಗಳಿಗೆಲ್ಲ ಪರಿಚಯ ಮಾಡ್ಕೊಡ್ತಾನೆ. ಇವನೇ ನಮ್ಮ ಪೂಜ್ಯ ತಂದೆ, ಇವರನ್ನ ನೀವು ರಾಜ ದರ್ಬಾರದಲ್ಲಿ ಇವನ ಆಜ್ಞೆಯನ್ನ ಪಾಲನೆ ಮಾಡಬೇಕು ನಾಳೆಯಿಂದ ಅಂತ ಹೇಳ್ತಾರೆ. ಅವಾಗ ಸೊಸೆಂದಿರಿಗೂ ಬಹಳ ಖುಷಿ ಆಗತ್ತೆ, ರಾಣಿಯಂದಿರಿಗೂ ಬಹಳ ಖುಷಿ ಆಗತ್ತೆ. ನಮ್ಮ ಮಾವನ್ ಸಿಕ್ಕಿದ್ರು, ನಾವು ಇವರು ಸೇವಾ ಮಾಡಬೇಕು ಅಂತ ಭಾವನೆ ಆಗತ್ತೆ. ಅವರನ್ನ ತಮ್ಮ ತಂದೆಯಿಂದನೂ ಜಾಸ್ತಿ ಪ್ರೀತಿಯಿಂದ ಸೇವಾ ಮಾಡಕ್ ಶುರು ಮಾಡ್ತಾರೆ. ಅವರನ್ನ ವೈಯಾರತಿ ಮಾಡ್ತಾರೆ. ಈ ತರ ಕಳೆದು ಹೋದಂತ ತಂದೆ ಸಿಕ್ಕಿ ಧನ್ಯಕುಮಾರನಿಗೆ ಬಹಳ ಆನಂದವಾಗಿತ್ತು. ನಾವು ಇದ್ದಂತ ತಂದೆಯನ್ನ ರಕ್ಷಣೆ ಮಾಡಿ ಆನಂದ ಪಟ್ಕೊಂಡು ಅವರ ಮಾಡಿದಂತ ಉಪಕಾರ, ಅವರ ಮಾಡಿದಂತ ನಮ್ಮ ಸೇವಾ, ಅವರ ವೃದ್ಧ ಅವಸ್ಥೆಯಲ್ಲಿ ಮುದುಕ ಅವಸ್ಥೆಯಲ್ಲಿ ನಾವು ಸೇವಾ ಮಾಡಿ ಆ ಉಪಕಾರವನ್ನ ಕಳಿಬೇಕು. ಈ ಜನ್ಮದ ಕಳೆಯಕ್ಕಾಗಲ್ಲ. ಎಷ್ಟು ಸೇವಾ ಮಾಡಿದ್ರು ಕೂಡ ನಿಮಗ್ ಮಾಡಿದಂತ ಉಪಕಾರವನ್ನ ಅವರಿಗೆ ನೀವು ಒಂದು ಜನ್ಮದಲ್ಲಿ ಕಳೆಯಕ್ಕಾಗಲ್ಲ. ಅಷ್ಟು ಉಪಕಾರ ಮಾಡಿರ್ತಾರೆ ತಂದೆ ತಾಯಿ. ನಮಗೇನು ಉಪಕಾರ ಮಾಡ್ಯಾರ ಮಹಾರಾಜರವರು? ನೀವು ಮರ್ತು ಬಿಡ್ತೀರಿ. ತಿಂದು ಉಂಡು ಈಗ ರಕ್ತ ಏರ್ತಾ ಇದೆಯಲ್ಲ, ನಾವು ಮರ್ತು ಬಿಡ್ತೀವಿ. ಏನು ಉಪಕಾರ ಮಾಡಿದಾರೆ ಹೇಳ್ರಿ? ಏನು ಮಾಡಿಲ್ಲ. ನಡಿಲಿಕ್ಕೆ ಸಹಿತ ಬರ್ತಿರ್ಲಿಲ್ಲ, ನಮಗೆ ಮಾತಾಡಕ್ ಸಹಿತ ಬರ್ತಿರ್ಲಿಲ್ಲ, ಓದು ಬರ ಇರ್ಲಿಲ್ಲ ಆಗಿತ್ತು, ಊಟ ಮಾಡಕ್ ಸಹಿತ ಬರ್ತಿರ್ಲಿಲ್ಲ, ಏನೇನೋ ತಿಂತಿದ್ದೀವಿ, ಯಾವ್ದ್ರ ಜೊತೆಗೆ ಆಟ ಆಡ್ತಿದ್ದೀವಿ, ಒಳ್ಳೆ ಕಕ್ಕಸ್ ಮಾಡ್ಕೊಂಡು ಅದ್ರಾಗ ಆಟ ಆಡ್ತಿದ್ದೀವಿ. ಅದೆಲ್ಲ ಹೀಗೆ ಹಾಗೆ ಅಂತ ಹೇಳಿ ನಮ್ಮನ್ನು ಎಷ್ಟು ಸಹನೆ ಮಾಡಿ ನಮ್ಮ ಕಾಲಲ್ಲಿ ನಾವು ನಿಲ್ಲಂಗೆ ಮಾಡಿದ್ರೆ ಯಾರು ಗೊತ್ತಿದೆ? ಇಲ್ಲ, ಯಾರು ನಾವೇ ನಿಂತೀವಿ. ತಂದೆ ತಾಯಿ, ತಾಯಿದಂತೂ ಬಹಳ ಉಪಕಾರ ಇದೆ. ಅವರನ್ನ ಮರೆತು ನಾವು ಏನ್ ಮಾಡ್ತಾ ಇದ್ದೀವಿ ಈಗ? ಏ ಮುದುಕಿ, ನಿನಗೇನು ಗೊತ್ತಿಲ್ಲ, ಸುಮ್ಮನೆ ಕುತ್ಕೋ, ಏ ಮುದುಕ. ಅವ್ರನ್ನ ಸೇವಾ ಮಾಡದಂತೂ ದೂರ. ನಿಮಗೆ ಬುದ್ಧಿವಾದ ಹೇಳಿದ್ರೆ ಆ ಬುದ್ಧಿವಾದದ ಮಾತನ್ನ ನೀವು ಕಡೆಗೆ ಅನಿಸ್ತಾ ಇದ್ದೀರಿ. ನೀವು ಹಂಗಿಲ್ಲ, ಚಲೋ ಇದ್ದೀರಿ ಬಿಡ್ರು, ಕಡೆಗೆ ಅನ್ಸೋರಿಗೆ ಹೇಳ್ತಾ ಇದ್ದೀರಿ, ನೀವೆಲ್ಲ ಚಲೋ ಇದ್ದೀರಿ. ತಂದೆ ತಾಯಿ ಸೇವೆ ಮಾಡ್ತಾರೆ, ಅವ್ರ ಆಜ್ಞೆಯನ್ನ ಮೀರಿ ಹೋಗಂಗಿಲ್ಲ. ತಂದೆ ತಾಯಿ ಆಜ್ಞೆ ಮೀರಿ ಹೋಗೋರು, ತಂದೆ ತಾಯಿಯನ್ನ ಸೇವಾ ಮಾಡಿಬಿಟ್ಟು ಅವ್ರಿಗೆ ಕಷ್ಟ ಕೊಡೋರು, ಅವ್ರ ಕಣ್ಣಲ್ಲಿ ನೀರು ತರಿಸಿ ಅವ್ರ ದುಃಖಿ ಮಾಡೋರು, ಅವ್ರಿಗಿಂತ ದೊಡ್ಡ ಪಾಪಿ ಈ ಜಗತ್ತಿನ ಮತ್ತೆ ಯಾರಿಲ್ಲ. ನೆನ್ಪಿಟ್ಕೊಳ್ಳಿ. ಧನ್ಯಕುಮಾರನಿದ್ದ. ಇದಾದ ನಂತರ ಮುಂದಿನ ಕಥೆಯನ್ನ ಧನ್ಯಕುಮಾರ್ ಏನೇನು ಪಡ್ಕೊಂತಾನೆ ಮುಂದೆ, ಆ ಕಥೆಯನ್ನ ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಈಗೆಲ್ಲ ನಿಲ್ಲಿಸ್ತೀವಿ. ದೊಡ್ಡ ಮಹಾರಾಜ